ಒಬ್ಬ ಮನುಷ್ಯನೊಳಗಿನ ಏನದು ಕ್ರೂರತೆಯನ್ನ ಹೊರತೆಗೆಯೋದು ಅಥವಾ ಆ ತರದೇ ಅದು ಇಟ್ ಇಸ್ ನಾಟ್ ಅಂದ್ರೆ ಇಟ್ಸ್ ಅ ಮೆಟಫಾರ್ ನಾವು ಹೇಳ್ತಿರೋದು. ಅಂದ್ರೆ ಆ ರಾಕ್ಷಸ ಯಾವ ರೀತಿ ಆದ್ರೂ ಆಗ್ಬಾರ್ದು. ನಾನು ಇಂಟರ್ವ್ಯೂಲ್ ಹೇಳ್ಬೇಕಾದ್ರೂ ಅದನ್ನೇ ಹೇಳ್ತಿದ್ದೆ. ನಿಮ್ಮಲ್ಲಿರೋ ಇವಾಗ ನೀವು ಪ್ರಶ್ನೆಗಳು ಕೇಳ್ತೀರಾ, ನ್ಯೂಸ್ ಅಲ್ಲಿ ಕೂತ್ಕೊಂಡು ಕ್ವಶನ್ಸ್ ಕೇಳ್ತೀರಾ, ಯಾವುದೋ ಒಂದು ಪೊಲಿಟಿಕಲ್ ಡಿಬೇಟ್ ಅಲ್ಲಿ ಸಡನ್ ಆಗಿ ನಿಮ್ಮ ವರ್ತನೆ ಟ್ರಿಗರ್ ಆಗ್ತೀರಾ. ಅದು ಒಂಥರ ರಾಕ್ಷಸತರನೇ. ಬಟ್ ನೀವು ನಿಮ್ ಕೆಲ್ಸದಲ್ಲಿ ಅದಿದ್ದೀರಾ ಅಲ್ವಾ? ಸೊ ಅದನ್ನ ನಾವು ಹೇಳ್ತಾ ಇದೀವಿ. ನಿಮ್ಮ ಯಾವುದೋ ಒಂದು ಸ್ಕಿಲ್ ಸೆಟ್ ಒಳಗಡೆ ಎಲ್ಲೋ ಇದೆ, ಅದು ಆಚೆ ಬರ್ತಲ್ಲ ಒಂದು ಪರ್ಟಿಕ್ಯುಲರ್ ಝೋನ್ಗೆ, ಅದು ರಾಕ್ಷಸನೇ. ನಾನು ಒಳ್ಳೆ ರಾಕ್ಷಸ ತರ ಎಗ್ರಿದೆ ಅವನ ಮೇಲೆ ಇರ್ತೀವಿ. ಇಟ್ಸ್ ನಾಟ್ ಇನ್ ಲಿಟ್ರಲ್ ಸೆನ್ಸ್, ಸಮ್ ಮೆಟಫಾರಿಕಲಿ ಟೆಲಿಂಗ್ ಯು. ಆ ರಾಕ್ಷಸ ಯಾರ್ಯಾರು ಎಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಾ ನೀವು ಯೋಚನೆ ಮಾಡಿ. ನಿಮ್ಮಲ್ಲಿ ಇದೆಯಾ ಇಲ್ವಾ ಇದೆಲ್ಲವನ್ನು ನಾವು ಸಿನಿಮಾದಲ್ಲಿ ತೋರಿಸಿದ್ವಿ. ಬನ್ನಿ. ಹೇಗೆ ಸರ್ ನೀವು ಉಪ್ಪಿ ಅಭಿಮಾನಿಯಾಗಿದ್ದೀರಿ ಅಂತ ಕ್ವಶನ್ ಕೇಳಬಾರ್ದು. ನಾನು ಅಭಿಮಾನಿನೇ. ಅವರು ಒಂದಷ್ಟು ಸಿನಿಮಾಗಳು ಅಥವಾ ಏನೋ, ಯಾಕಂದ್ರೆ ಈಗ ಅವ್ರು ಹೇಳಿದ್ರು ಅವ್ರ ತರನೇ ಸಿನಿಮಾ ಮಾಡಿದ್ದಾರೆ ಅಂತ. ಟ್ರೇಲರ್ ನೋಡಿದ್ರು ನಮ್ಗೆ ಹಂಗೆ ಅನ್ಸುತ್ತೆ. ಅಷ್ಟೊಂದು ಇನ್ವಾಲ್ವ್ ಆಗೋದು ಅಷ್ಟು ಈಸಿ ಅಲ್ಲ ಅಲ್ವಾ? ಅದೇ ಅವ್ರನ್ನ ಹೋಲ್ಸಕ್ ಆಗಲ್ಲ, ಅದು ನಿಜ. ಬಟ್ ಥಾಟ್ ಪ್ರಾಸೆಸ್ ಒಂದ್ ಸ್ವಲ್ಪ ಇಲ್ಲ ಮೇಡಮ್. ಬಟ್ ಅದೇ ಡಿಫ್ರೆಂಟ್. ಆಲ್ವೇಸ್ ಇಟ್ ವಾಸ್ ಡ್ರೈವಿಂಗ್ ಮೀ. ರೆಗ್ಯುಲರ್ ನೆವರ್. ನಾನು ಫಾಲೋನೇ ಮಾಡ್ತಾ ಇರಲಿಲ್ಲ. ಈವನ್ ನಮ್ಮ ಲೋಕಲ್ ಕಂಟೆಂಟ್ ಅಲ್ಲೂ ಏನೋ ರೆಗ್ಯುಲರ್ ಅದು ಇದು ಇದ್ರೆ ನಾನು ಐ ಡೋಂಟ್ ಫಾಲೋ. ನಮ್ದು ಇವಾಗ ನಾವು ಇಂಟರ್ನ್ಯಾಷನಲ್ ಸಿನಿಮಾ ನೋಡಿದ್ರು ಅದರಲ್ಲಿ ನಾನು ಕಮರ್ಷಿಯಲ್ ಫಿಲಮ್ಸು ಈ ಥರ ಸೂಪರ್ ಹೀರೋ ಫಿಲಮ್ಸು ನಾನು ನೋಡಲ್ಲ. ಅದರಲ್ಲಿ ಸ್ಪೆಸಿಫೈಡ್ ಕೆಲವೊಂದು ಇರ್ತಾವಲ್ಲ, ಲೈಕ್ ಥಾಟ್ ಪ್ರೊವೋಕಿಂಗ್ ಸಿನಿಮಾಸು, ಕೆಲವೊಂದು ಅದರ ಮುಂದೆ ಒಂದು ಇಟ್ಕೊಂಡು ಒಳಗಡೆ ಇನ್ನೊಂದು ಹೇಳೋದು ಗೊತ್ತಿಲ್ಲ. ದಟ್ ವಾಸ್ ಆಲ್ವೇಸ್ ಮೇಕಿಂಗ್ ಮೀ ಡ್ರೈವ್ ಕ್ರೇಜಿ. ಹೆಂಗೆ ನನ್ನ ಮೈಂಡಲ್ಲಿ ಈ ಥರದ್ದು ಒಂದು ಕೆಲಸ ಕೊಡೋ ಥರ ಒಂದು ಬರೆದು ಎಕ್ಸಿಕ್ಯೂಟ್ ಮಾಡ್ತಾರಲ್ಲ, ಹೆಂಗ್ ಮಾಡ್ಬೋದು ಇದನ್ನ ಅಂತ ನಂಗೆ ಆಲ್ವೇಸ್ ಡ್ರೈವ್ ಆಗ್ತಿತ್ತು. ಹಂಗ್ ನೋಡಕ್ ಹೋದಾಗ ನಮ್ಮ ಇಂಡಸ್ಟ್ರಿಲಿ ಅಂತ ಒಂದು ಸೂಪರ್ ಸ್ಟಾರ್ 90s ಅಲ್ಲಿ ಒಬ್ರಿಗೆ ಈ ರೇಂಜಲ್ಲಿ ಕಮರ್ಷಿಯಲ್ ಒಂದು ಸೈಕಾಲಜಿಕಲ್ ಕಥೆ ಹೇಳ್ತಾರಂತಂದ್ರೆ ವಿ ಆಲ್ ಶುಡ್ ಬಿ ಪ್ರೌಡ್. ಅಂತ ಒಂದು ಇಂಡಸ್ಟ್ರಿಲಿ ನಾವು ಇದೀವಿ, ನಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ. ಅದನ್ನ ಸಿಕ್ಕಿದಾಗ ಡೆಫಿನೆಟ್ಲಿ ಹೇಳ್ತೀನಿ 90s ಅಲ್ಲಿ ಅದಾಗಿರ್ಬೋದು. ಬಟ್ ಆ ಥರ ಮೆಟಫರಿಕಲಿ ಈ ಒಂದು ಕಾಲಘಟ್ಟದಲ್ಲಿ ನನ್ನ ಕೈಲಿ ಇದೊಂದು ಮಾಡಿಸಿದೆ, ನನ್ನಿಂದ ಒಂದು ನಾನು ಔಟ್ಪುಟ್ ಮಾಡಿದೀವಿ ಅಂತಂದ್ರೆ ಐ ಫೀಲ್ ಸೋ ಗ್ರೇಟ್ ಮ್ಯಾಮ್. ಅಷ್ಟೇ. ಆ ಥರದ್ದು ಒಂದು ಕನೆಕ್ಷನ್ ನನಗೆ. ಒಂದೇ ಇಂಡಸ್ಟ್ರಿ ಅದು ಇದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದು 10 years ಸೈಕಲ್ ಅಂತಾರಲ್ಲ, ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಇಟ್ಸ್ ಲೈಕ್ ಅವರೆಲ್ಲ ದೇ ಪ್ರೂವನ್. ಇವಾಗ ಹೆಂಗೆ ಅಂತಂದ್ರೆ ದೇ ವಿಲ್ ಬಿ ಲೈಕ್ ಇನ್ ದಟ್ ಲೆವೆಲ್. ಆ ಸಿನಿಮಾ ಏಜ್ ಆಗಲ್ಲ. ಇನ್ನೊಂದು ಮೇನ್ ಮ್ಯಾಟರ್, ಒಂದು ಸಿನಿಮಾಗೆ ಯಾವ ಸಿನಿಮಾಗೆ ಏಜ್ ಆಗಲ್ವೋ ದಟ್ ಸಿನಿಮಾ ಆಲ್ವೇಸ್ ಲೈಕ್ ಏನಂತಾರೆ ರಿಮೆಂಬರ್ಡ್ ಫಾರ್ ದ ಲೈಫ್. ಇವತ್ತು ನಾವು ಎಷ್ಟೋ ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ಗಳನ್ನ ಯಾಕೆ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಅಂತಂದ್ರೆ ಅದು ಇಂಪ್ಯಾಕ್ಟ್ ಕೊಟ್ಟಿರುತ್ತೆ. ಈ ಲಿಸ್ಟ್ ಅಲ್ಲಿ ಗ್ರೀನ್ ಸೇರ್ಕೊಳತ್ತೆ. ಏನಕ್ಕೆ ಅಂತಂದ್ರೆ ಈ ಸಿನಿಮಾಗೆ ಏಜೇ ಇಲ್ಲ. ನೀವು ಅದೇ ನಾನು ಹೇಳ್ದಂಗೆ 10 years ಆದ್ಮೇಲೆ ನೋಡಿದಾಗ ಒಂದು ಪರ್ಸೆಪ್ಷನ್ ಅರ್ಥ ಆಗುತ್ತೆ. ಗುರು ಅವಾಗ್ಲೇ ಇವ್ರು ಹಿಂಗೆ ಯೋಚನೆ ಮಾಡಿದ್ದಾರೆ. 20 years ಆದ್ಮೇಲೆ ನೋಡಿದ್ರೆ ಗ್ರೇಟ್ ಅಲ್ವಾ, ಅವಾಗ ಈ ತರದ್ದು ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಈಗ ನೆಕ್ಸ್ಟ್ ಮರಿ ಮಕ್ಳಿಗೂ ನಿಮ್ ಸಿನಿಮಾ ಇರುತ್ತೆ. ಅದಕ್ಕೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ 3 ತಲೆಮಾರು ಉಳ್ಕೊಳ್ಳುತ್ತೆ. ಒಂದು ಒಳ್ಳೆ ಸಿನಿಮಾಗಿರೋ ತಾಕತ್ತದು. ದಟ್ ಇಸ್ ಅಲ್ಟಿಮೇಟ್. ಸಿನಿಮಾ ಇಸ್ ಅಲ್ಟಿಮೇಟ್. 19 ಪ್ರಶಸ್ತಿ ಪುರಸ್ಕಾರಗಳು ಸುಮ್ಮನೆ ಬಂದಿಲ್ಲ. ಗ್ರೀನ್ ಕನ್ನಡದ ಗ್ರೀನ್ 28 ನಾಮಿನೇಷನ್. ಲ್ಯಾಂಗ್ವೇಜ್ ಎಲ್ಲ ಬಂದಿರೋದು ಅಲ್ಲ, ಅದು ನನಗೆ ಕುತೂಹಲ ಹೆಚ್ಚಾಗಿದೆ. ಬಿಕಾಸ್ ಏನು ನಮ್ಮ ದೇಶನೋ ಅಥವಾ ನಮ್ಮ ರಾಜ್ಯದಲ್ಲೋ ಎಲ್ಲೋ ಇದಾಗಿಲ್ಲ. ಬೇರೆ ಬೇರೆ ದೇಶದಲ್ಲೂ ಕನ್ನಡ ನಿಮ್ಗೆ ಸಬ್ಟೈಟಲ್ ನೋಡಿದ್ರು ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರಬಹುದು. ಬಟ್ ಅದು ಬಟ್ ಸಿನಿಮಾದಲ್ಲಿ ಹೇಳುವ ಕತೆ ಇದೆಯಲ್ಲ ಮೇಡಮ್, ಕತೆಗೆ ಭಾಷೆಯ ಅಂತರ ಬೇಕಾಗಿಲ್ಲ ನಮ್ಗೆ. ಭಾಷೆಗಿಂತ ಸೊ ಇಲ್ಲಿ ನಿಮ್ಗೆ ಭಾಷೆ ಇಲ್ಲದೆ ಇದ್ರೂನು ರೀಚ್ ಆಗುವಷ್ಟು ತಾಕತ್ತಿದೆ ಅದರಲ್ಲಿ. ವಿಜುವಲಿ ಅಷ್ಟು ಚೆನ್ನಾಗಿ ಬಂದಿದೆ ಅದು. ಅಂದ್ರೆ ಆ ಸೀನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಿರೋದು, ನೀವು ಅರ್ಥ ಮಾಡ್ಕೊತಿರೋ, ನೀವು ಆ ಝೋನ್ ಕೊಟ್ಟೋಗ್ತೀರಾ. ನೀವು ಅದನ್ನೇ ಮಲಯಾಳಮಲ್ಲಿ ಹಾಕಿದ್ರು ಕನ್ನಡ ಜನಕ್ಕೇನೆ ಅರ್ಥ ಆಗ್ಬೋದೇನೋ. ಅಂದ್ರೆ ಭಾಷೆ ಬರೋದೇ ಇಲ್ಲ ಇಲ್ಲಿ. ಸೊ ಆ ಥರ ವಿಜುವಲಿ ಇಂಪ್ಯಾಕ್ಟ್ ಕೊಡುತ್ತೆ ನಿಮ್ಗೆ. ಅದರಲ್ಲಿ ಮಾತಾಡ್ಬಿಟ್ಟೆ ಕನ್ವಿನ್ಸ್ ಮಾಡಬೇಕು, ಅದೇ ಸ್ಪೂನ್ ಫೀಡಿಂಗ್ ಅಂತಾರಲ್ಲ, ಆ ಥರ ಇರೋದಿಲ್ಲ. ಯು ವಿಲ್ ಗೆಟ್ ಇನ್ವಾಲ್ವ್ ಫ್ರಮ್ ದ ಫಸ್ಟ್ ಸೀನ್. ಇದು ಡೈರೆಕ್ಟರ್ ಹೇಳೋ ಒಂದು ವರ್ಷನ್ ಹೋಗ್ತಾ ಇರುತ್ತೆ ಅನ್ನೋದ್ರ ಜೊತೆಗೆ ನಿಮ್ದೊಂದು ವರ್ಷನ್ ಓಪನ್ ಆಗುತ್ತೆ. ಫಸ್ಟ್ ಸೀನಿಂದ ನೋಡ್ತಾ ಇರ್ತಾರೆ, ಹೌದಾ ಇವನ್ ಬರ್ತೀಯನ, ಇಲ್ಲೇನಾಯ್ತು, ಇದ್ಯಾಕೆ ಮಾನ್ಸ್ಟರ್ ಬಂತು, ಇದ್ಯಾಕೆ ಇಲ್ಲ ಆಗ್ತದೆ. ಸೊ ಇದೇನಾಗುತ್ತೆ, ಅದಕ್ಕೆ ಹೇಳಿ ಥಾಟ್ ಪ್ರೊವೋಕಿಂಗ್ ಅಂತ. ನಿಮಗೆ ಒಂದು ವಿಷಯ ಓಪನ್ ಆಗುತ್ತೆ. ಆಕ್ಚುಲಿ ಅದನ್ನ ನೋಡ್ತಾ ಯು ವಿಲ್ ಎಂಜಾಯ್ ದ ಪ್ರಾಸೆಸ್. ದೆನ್ ಯು ವಿಲ್ ಗೆಟ್ ಇನ್ವಾಲ್ವ್ಡ್ ಇನ್ ಸೈಡ್. ಅವಾಗ ನಿಮಗೆ ಅದು ಏನಂತಾರೆ, ಲೈಕ್ ಇಟ್ ವಿಲ್ ವೆಲ್ ಇನ್ ಸೈಡ್ ಯು ಅಂಡ್ ಅದು ಇಂಪ್ಯಾಕ್ಟ್ ಅದು ಕ್ರಿಯೇಟ್ ಆಗುತ್ತೆ.